630 ಕೋಟಿ ರೂಪಾಯಿಗಳನ್ನು ಬಿಟ್ಟೋಗಿದ್ರಿ. ಅದನ್ನೆಲ್ಲ ತೀರಿಸ್ತವನು ನಾನೇ. $630 ಕೋಟಿ ರೂಪಾಯಿ ಬಿಟ್ಟೋಗಿದ್ರಿ. ಅದು ಉತ್ತರ ಕರ್ನಾಟಕನೂ ಸೇರ್ಕತ್ತದೆ. 630 ಕೋಟಿ ರೂಪಾಯಿಗಳನ್ನು ಕೂಡ ತೀರಿಸ್ತೆ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ ರೈತರಿಗೆ. 1 ಕೋಟಿ 5 ಕೋಟಿ, 1 ಕೋಟಿ ಹಾಲು 5 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು? 5 ಕೋಟಿ, 5 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯೂನಿಯನ್ನರು ಕ್ಯಾಟ್ಲ್ ಫೀಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು. ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಕೊಡೋ ಸಬ್ಸಿಡಿಯಿಂದ ರೈತರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ಇದು ಸಮಸ್ಯೆ. ರೈತರು ತಲುಪ್ತಾ ಇಲ್ವಾ? ತಲುಪ್ತದೆ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಯ್ತಲ್ಲ. ಅದೆಲ್ಲ ಸರಿಯಪ್ಪ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ. ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ. ನಾ ಕಡಿಮೆ ಆಗಿದೆ ಅಂತ ಹೇಳಿದ್ನ? ಕ್ಯಾಟ್ಲ್ ಫೀಡ್ ಜಾಸ್ತಿ ಆಗಿದೆ ಅಂತಲೇ 1 ಲೀಟರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯಧನವಾಗಿ 5 ರೂಪಾಯಿಯನ್ನು ಕೊಡ್ತೀವಿ. ಈಗ 7 ರೂಪಾಯಿ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. 7 ರೂಪಾಯಿನೂ ಕೂಡ ಕೊಡ್ತೀವಿ. ಯಾವಾಗಲೂ ಪ್ರಣಾಳಿಕೆ ಮಾಡೋದು 5 ವರ್ಷಕ್ಕೆ. ಆಮೇಲೆ ನೀವು ಬೆಲ್ಲದು ಕೂಡ ಮಾತಾಡಿದರೆ, ನೀವು ಕೂಡ ಮಾತಾಡಿದ್ದೀರಿ. ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ಹೆಚ್ಚಾಗಿ ಬೆಲ್ಲದವ್ರು ಮಾತಾಡಿರೋದು ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ನಾವು ಮಾನ್ಯ ಅಧ್ಯಕ್ಷರೇ 2013ರಿಂದ 2018ರವರೆಗೆ 165 ಭರವಸೆಗಳನ್ನು ಕೊಟ್ಟಿದ್ದು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದೆ. ಭರವಸೆಗಳನ್ನು ಈಡೇರಿಸಿದ್ದೀವಿ. ಬೇಕಾದ್ರೆ ಪ್ರಣಾಳಿಕೆ ಇಟ್ಕೊಳ್ಳಿ. ನಮ್ಮ 5 ವರ್ಷದ ನಿಮಗೆ ಗೊತ್ತಾಗ್ತದೆ. ಕೊನೆಯ ವರ್ಷದ ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದ್ದೀನಲ್ಲ, 18ನೇ ಇಸ್ವಿನಲ್ಲಿ. ಆ ಬಜೆಟ್ ತೆಗೆದು ನೋಡಿಬಿಟ್ಟು ಗೊತ್ತಾಗ್ಬಿಡ್ತದೆ ನಾನು ಈಡೇರಿಸಿದ್ದೀನೋ ಇಲ್ವೋ ಅಂತಕ್ಕಂಥದ್ದು. ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅದ್ರ ಜೊತೆಗೆ 158 ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ 30 ಕಾರ್ಯಕ್ರಮಗಳನ್ನು ಹೊಸದಾಗಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಹೇಳದೇ ಇರೋವನ್ನ ಮಾಡಿದ್ದೀವಿ. ಅಂದರೆ ಸಂಪೂರ್ಣವಾಗಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಈ ವರ್ಷ 2023 ನಾವು ಅಧಿಕಾರಕ್ಕೆ ಬಂದ ಮೇಲೆ 2023ಕ್ಕಿಂತ ಮುಂಚಿತವಾಗಿ ಪ್ರಣಾಳಿಕೆಯನ್ನು ನಾವು ಮಾಡಿದ್ದು. ಆ ಪ್ರಣಾಳಿಕೆಯಲ್ಲಿ 593 ಭರವಸೆಗಳನ್ನು ಕೊಟ್ಟಿದ್ದು. ಈಗ ನಾನು 25-26ನೇ ಬಜೆಟ್ನಲ್ಲಿ ಅಲ್ಲಿವರೆಗೆ 293 ಭರವಸೆಗಳನ್ನು ಈಡೇರಿಸಿದ್ದೀವಿ. 293 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇನ್ನು ಉಳಿದ ಭರವಸೆಗಳನ್ನು ಕೂಡ ನಮಗಿನ್ನ ಬಜೆಟ್ 3 ಬಜೆಟ್ ಮಂಡಿಸೋದಿದೆ. 3 ಬಜೆಟ್ಗಳಲ್ಲೂ ಕೂಡ ಅದನ್ನೆಲ್ಲನೂ ಈಡೇರಿಸ್ತೀವಿ. ಆದರೆ ನೀವು